ಬೀದರ್ ಕ್ಷೇತ್ರದಲ್ಲಿ ಬರುವ ಚಿಟಗುಪ್ಪ ತಾಲೂಕಿನ ಮನ್ನಾಖೇಳಿ ಬಸ್ ನಿಲ್ದಾಣದಿಂದ ಬಾಲಮ್ಮ ದೇವಸ್ಥಾನದವರೆಗೂ ದಟ್ಟ ಸಂಚಾರ ಅವ್ಯವಸ್ಥೆಯಾಗಿದೆ. ಸಾರ್ವಜನಿಕರಿಗೆ ಹಾಗೂ ವಾಹನ ಪ್ರತಿನಿತ್ಯ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು, ಹಲವಾರು ಬಾರಿ ಸ್ಥಳೀಯರು, ಮುಖಂಡರು, ಇಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎನ್ನುತ್ತಾರೆ. ಸ್ಥಳೀಯರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ತಳ್ಳುಗಾಡಿಗಳು ಮನಬಂದಂತೆ ರಸ್ತೆ ಮಧ್ಯಭಾಗದಲ್ಲಿ ಬಂಡಿಗಳನ್ನು ನಿಲ್ಲಿಸಿದ್ರಿಂದ ಪಾದಚಾರಿಗಳಿಗೆ ವಾಹನ ಸವಾರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಬಂಡಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸಾರ್ವಜನಿಕರು ಬೇಡಿಕೆ ಇಟ್ಟಿದ್ದು, ದಟ್ಟ ಸಂಚಾರದಿಂದ ಹಿಂದೆ ಅನಾಹುತವಾಗಿದ್ದು ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಈಗಲಾದರೂ ತಾಲೂಕಾಡಳಿತ ಗಮನಹರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಸಂಕೀರ್ಣಗಳ ಕಾಮಗಾರಿ ಪೂರ್ಣಗೊಂಡು 6 ತಿಂಗಳು ಕಳೆದಿದ್ದರೂ ಆದರೂ ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಆಸಕ್ತಿ ವಹಿಸುತ್ತಿಲ್ಲ. ಇದರಿಂದ ಸ್ಥಳೀಯ ವ್ಯಾಪಾರಸ್ಥರಿಗೆ ಅಲ್ಲದೆ ಸರ್ಕಾರಕ್ಕೂ ನಷ್ಟವಾಗುತ್ತಿದೆ. ಆದಷ್ಟು ಬೇಗ ಈ ಸಂಕೀರ್ಣಗಳು ವ್ಯಾಪಾರಿಗಳಿಗೆ ನೀಡಿ ವ್ಯಾಪಾರ ವಹಿವಾಟು ಮಾಡಲು ಅನುವು ಮಾಡಿಕೊಡಬೇಕು ಎಂದು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡರು. ವಿದ್ಯಾಸಾಗರ್, ರಾಜ್ಯ 32 ಕನ್ನಡ ನ್ಯೂಸ್, ಹುಮ್ನಾಬಾದ್. आपको भी इधर दुकान दी है? हाँ, दुकान है सर। हाँ। कौन सा नंबर के दिया आपको दुकान? हमारी वो 2 नंबर के सर। हाँ। हाँ। कितने साल से बैठे हैं आप? हम 40 साल हो गया सर कम से। हाँ। तो दुकान ಎಲ್ಲ ಕಟ್ಟಿರಲ್ಲ, ಮತ್ತೆ ಯಾಕೆ ಇನ್ನ ಕೊಟ್ಟಿಲ್ಲ? ಇನ್ನ ಕೊಟ್ಟಿಲ್ಲ ಸರ್. ಇನ್ನ ಕೆಲಸ ಆಗಲತ್ತಾರ. ಇನ್ನ ಏನು ಭೀ ಮಾಡಿಲ್ಲ ಅವರು. ಎಷ್ಟು ದಿನ ಆಯ್ತು ದುಕಾನ್ ಇವೆಲ್ಲ ಇದು ಮಾಡ್ತೀಗ 1 ವರ್ಷ ಆಯ್ತು ಸರ್. ಹಾಂ. ಇನ್ನ ಪೆಂಡಿಂಗ್ ಅದ. ಈಗ ಖಾಲಿ ಮಂದಿ ಮಾಹಿತಿಲ್ಲ ಕೇಳತ್ತೀವಿ. 2 ತಿಂಗಳದಾಗ ಹೋಯ್ತದ ಓಪನ್ ಅಂತ. ಆಗಿಲ್ಲ ಏನು. ಈಗ ಇದರಲ್ಲಿ ನಿಮ್ಗೆ ಏನು ಸಮಸ್ಯೆ? ಮತ್ತೆ ಇಲ್ಲೆಲ್ಲ ಮಳೆಗಾಲ ಅದ. ಈಗ ಸಮಸ್ಯೆ ಏನು ಸರ್, ಅವ್ರು ಕೂಡಲೇ ಹೊಂಟಿಲ್ಲ. ನಮಗೆ ಒಳೆ ಹಾಕಿರೋ ಎಲ್ಲ ನಾವು ಭೀ ಎಣ್ಣೆ ಕೊಂಡಿರ್ತ, ನಾವು ಭೀ ಗರಂ ಇರ್ತ ಮಡಿ ಮಾಳ ಜಾಸ್ತಿ ಎಲ್ಲ ಬಿಸಿಲಾಗ ಇಲ್ಲೇ ಇರ್ಲತ್ತೀವಿ. ಇದರಲ್ಲಿ ಪರೇಶಾನಿ ಇದ್ರೆ ನೀವು? ಪರೇಶಾನಿ ಇದ್ದೀವಿ ಸರ್. ಹೆಂಗಿರಲ್ಲ, ದುಕಾನ್ ಮುರಿದು 1 ವರ್ಷ ಐತ, ಕಾರೋಬಾರ್ ಇಲ್ಲಿ ಏನಿಲ್ಲ. ಪೂರ ದಂಧ ಎಲ್ಲ ರೋಡ್ ಮೇಲಾಗ ಟ್ರಾಫಿಕ್ ಇದೆ. ಈ ರೋಡ್ ಪೂರ ಎಲ್ಲ ಟ್ರಾಫಿಕ್ ಜಾಮ್ ಆಗತ್ತಲ್ಲ ಮತ್ತೆ? ಹಾಂ ರೀ ಸರ್, ಪೂರ ಮುಂದೆ ನಿಂತು ಕುಂತಿದ್ದೇವೆ. ಆ ಇದ್ದಿನ ಎಲ್ಲ ಜಾಗನ ಹಿಂದಿನ ಮುರಿದು ಹಾಕ್ಯಾರ, ಪೂರ ಈಗ ಮುಂದೆ ಹೊಂಟಿದ್ದೇವೆ. अब क्या पंचायत वाले सब करे बोलो तो क्या हमारा भी सब अच्छा होता है. ಮತ್ತೆ ಯಾಕೆ ಕೇಳಬೇಕಿಲ್ಲ ಅವ್ರಿಗೆ ನೀವು? ಯಾಕೆ ಕೇಳತ್ತೀವಿ ಸರ್. ಇನ್ನ ಏನು ಭೀ ಆಪ್ಷನ್ ಕೊಡಲ್ಲ ಹೊಂಟಿಲ್ಲ ಅವರು. ರೆಡಿ ಆಗ್ಯಾವಲ್ಲ ದುಕಾನಿಗೆ? ರೆಡಿ ಆಗ್ಯಾವ್ರಿ ಸರ್. ಇನ್ನ ಕೊಡ್ತಾರೆ ಎಲ್ಲ ತರ. ಇನ್ನ ಏನು ಬೆಂಬಲ ಹೊಂಟಿಲ್ಲ. ಇದ್ರ ಬಗ್ಗೆ ಮತ್ತೆ ಎಲ್ಲ ಪಂಚಾಯತ್ ಗಮನಕ್ಕೆ ಹೋಗಿ ಭೇಟಿ ಆಗಬೇಕಾಗಿತ್ತಲ್ಲ ನೀವು ಎಲ್ಲ ಲೀಡರ್ಸ್ಗಳಿಗೆ? ಲೇಟೆಸ್ಟ್ ಎಲ್ಲ ಹೋಗಿ ಹೊಂಟಿದ್ದೇವೆ ರೀ ಸರ್. ಹೇಳತ್ತಿದ್ದು ಏನೋ ಆಯ್ತದ, ಎಲ್ಲ ಓಪನ್ ಆಗಲಿ, ಎಲ್ಲ ಆಗಿನಲ್ಲ ಒಂದೇ ಸರಿ ಕೊಡ್ತಾರಲ್ಲ ತರ. ಇನ್ನ ಏನು ಭೀ ಆಗಿಲ್ಲ. ಇದರಲ್ಲಿ ನೀವು ಪರೇಶಾನಿ ಇದ್ರೆ ಆರಾಮದಾಗೆ ಇದ್ರಿ? ಅರೆ ಆರಾಮ್ ಹೆಂಗಿರ್ತದೆ ಸರ್. ಅಲ್ಲಿನ ಛತ್ ಹೋಗ್ಯದ, ಎಲ್ಲ ಆಗ್ಯದ. ಈಗ ಎಲ್ಲ ನಿಲ್ಕೊಂಡು ಹೋಗ್ಬೇಕ, ಎಲ್ಲ ತರಬೇಕ ಅಂಗಡಿಗ. ಎಲ್ಲ ಮಾಲ್ ಎಲ್ಲ ಖರಾಬ್ ಆಗ್ಲತ್ತ, ತರ್ಲಾಕ್ ಹೋಗ್ಲಕ್ಕ. ಈಗ ಹಂಗೆ ಕುಂತೇವಿ ಎಲ್ಲ. ಈಗ ಹಂಗೆ ತುಂಬ್ಕೊಂಡು ಮುಚ್ಕೊಂಡು ಹಿಂಗೆ ಕುಂಡಿರ್ಬೇಕಾಗ್ಲತ್ತದ. ಎಲ್ಲ ಬಂಡಿ ಮೇಲೆ ರೋಡ್ ಮೇಲೆ ಹಾಕಿ. ಈಗ ಮುಂದೆ ಏನು ಮಾಡ್ತೀರಿ ಮತ್ತೆ? ಈಗ ಅವ್ರು ಏನು ಸರ್ ಮುಂದೆ ಹೆಂಗೆ ಮತ್ತೆ ನೀವು ಹಿಂಗೆ ಇರ್ತೀರಿ? ದುಕಾನ್ ಕೊಟ್ಟರೆ ಚಂದ ಸರ್. ಇಲ್ರಿ ಹಿಂಗೆ ರೋಡ್ ಮೇಲೆ ಕುಂಡಿರ್ಬೇಕಾಗ್ತದೆ. ಏನೋ ಮುಂದೆ ಹೋಗಿ ಹಚ್ತೀವಿ. ಎಲ್ಲ ಪಬ್ಲಿಕ್ಗೆ ತೊಂದರೆ ಆಗ್ಲತ್ತದ ಸಲ. ನಮ್ದು ಯಾರು ಭೀ ಇದು ಮಾಡಲ್ಲ ಹೊಂಟಿಲ್ಲ. ಅಲ್ಲಿ ನೋಡ್ಲತ್ತಾರ, ಮಾಡ್ಲತ್ತಾರ, ಹೋಗ್ಲತ್ತಾರ. ಏನು ಆಪ್ಷನ್ ಕೊಡಲ್ಲ ಹೊಂಟಿಲ್ಲ ಅದು. वाले ले रहे, दूसरों से ज्यादा ले रहे पैसे. हम क्या है 30-40 साल से बैठे वाले हम. टाइम खत्म हुआ बोल रहे हमारे को. ये हमारे ड्यूटियाँ बोले तो नहीं, टाइम खत्म हो गया जॉब बोल के बोल रहे हमारे को. ले रहे क्या नहीं हमारे पास. ಮನ್ನಾಖೇಳಿ ಹಾಸ್ಪಿಟಲ್ ಎದುರು ಏನು ದುಕಾನ್ ಪಂಚಾಯತ್ದವ್ರು ಕಟ್ಟಾರಲ್ಲ, ಅದ್ರ ಮುಂದೆ ಫುಟ್ಪಾತಿ ಏನು ಅಂಗಡಿಗಳು ಇರತ್ತಲ್ಲ, ಪಬ್ಲಿಕ್ ತೊಂದರೆ ಆಗ್ಲತ್ತದ. ಅದು ದುಕಾನ್ ಪಂಚಾಯತ್ದವ್ರು ಕಟ್ಟಿರಂದ್ರೆ ಯಾರ್ದು ಏನದ ಅವ್ರಿಗೆ ಕೊಟ್ಟು ಬಿಡ್ಲಿ. ಇದು ಟ್ರಾಫಿಕ್ ಖುಲ್ಲ ಆಗ್ತದಲ್ಲ, ಪಬ್ಲಿಕ್ ತ್ರಾಸ ಆಗಲ್ಲ. ಅದ್ರ ಕಡೆ ಇದು ದುಕಾನ್ ಅಂಗಡಿ ಏನವಲ್ಲ, ಯಾರ್ದಾದ್ರು ಅಲಾಟ್ಮೆಂಟ್ ಮಾಡ್ಲಿ ಪಂಚಾಯತ್ದವರು. ಈಗಾಗಲೇ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ನಾವು PSI ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕಾರಣಕ್ಕಾಗಿ ನಾವು ಪಂಚಾಯತಲ್ಲಿ ನಾನು PDO ಅವರು ಮತ್ತು ನಮ್ಮ PS ಅವರು ಒಂದು ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಯಾವ ರೀತಿಯಾಗಿ ನಾವು ಟ್ರಾಫಿಕ್ ಮ್ಯಾನೇಜ್ ಮಾಡಬೇಕು ಮತ್ತು ರೋಡು ಎಷ್ಟು ಅಗಲ ಮಾಡಬೇಕನ್ನೋ ವಿಚಾರವಾಗಿ ನಾವು ಚರ್ಚೆ ಮಾಡಿಬಿಟ್ಟು
ಅವರಿಗೊಂದು ನಿಖರವಾದ ಸ್ಥಳವೊಂದು ನಾವು ವ್ಯಾಪಾರಸ್ಥರಿಗೆ, ಬೀದಿ ವ್ಯಾಪಾರಸ್ಥರಿಗೆ ನಿಖರವಾದ ಸ್ಥಳವೊಂದು ನಾವು ಈ ಕಡೆ ರೋಡ್ ಎಷ್ಟದ ಅಷ್ಟು ವೈಡ್ ಬಿಟ್ಬಿಟ್ಟು ಬಾಜು ಅವ್ರಿಗೆ ಕಾಯ್ದಿರಿಸಿ ಅವರಿಗೊಂದು ಲೈನ್ ಹಾಕ್ಕೊಟ್ಟು ಅವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಉಳ್ಕಿದ ಜಾಸ್ತಿ ನಾವು ರೋಡ್ ತೆರವುಗೊಳಿಸಿ ನಾವು ಟ್ರಾಫಿಕ್ ಜಾಮ್ ಆಗಲ್ದಂಗೆ ಎಲ್ಲ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ಎಲ್ಲ ವಾಹನಗಳಿಗೆ ಈಸಿಯಾಗಿ ಮೂವ್ಮೆಂಟ್ ಆಗಂಗೆ ನಾವು ಅವಕಾಶ ಮಾಡಿಕೊಡಲು ಪ್ಲ್ಯಾನ್ ಮಾಡಿದ್ದೇವೆ. ಶಾರ್ಟ್ಲಿ ಈಗ ಒಂದು ವಾರದಾಗ ನಾನು PSI PDO ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಫೈನಲ್ ಅಂತಿಮ ನಿರ್ಧಾರ ಕೈಗೊಂಡು ನಂತರ ನಾವು ಎಕ್ಸಿಕ್ಯೂಟಿವ್ ಮಾಡ್ತೀವಿ ಅಂತ.